ವಿವೇಕಾನಂದ ಪಂಚಾಯತಿಗೆ ಮತ್ತೆ ಸ್ವಾಗತ. ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಇವತ್ತು ಗನ್ ಪಾಯಿಂಟ್ ಅನ್ನ ಎತ್ಕೊಂಡು ಅದರ ಮೂಲಕವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಅದರ ಆಧಾರದ ಮೇಲೆ FIR ಹಾಕಿಸುವುದರಲ್ಲೂ ಕೂಡ ಯಶಸ್ವಿಯಾಗಿದ್ದಾನೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಅವರು ಇವತ್ತು ಬೀದಿಗಿಳಿದಿದ್ರು. ಇದಾಗಿರುವಂಥದ್ದು ದೆಹಲಿಯಲ್ಲಿ ರಾಹುಲ್ ಬೀದಿ ಹೋರಾಟಕ್ಕೆ ಕಡೆಗೂ ಒಂದು ಹಂತದ ಜಯ ಸಿಕ್ಕಿದೆ. ಯಾಕಂದ್ರೆ ಪೆಲೆಟ್ ಗನ್ ಬಳಸಿದವರ ವಿರುದ್ಧ FIR ಅನ್ನು ದಾಖಲಿಸೋದಕ್ಕೆ ಕಡೆಗೂ ಕೂಡ ಪೊಲೀಸರು ಮುಂದಾಕಿದ್ದಾರೆ. ದೆಹಲಿ ಪೊಲೀಸರಿಂದ ಅಪರಿಚಿತರ ವಿರುದ್ಧ FIR ಆಗಿದೆ, ತನಿಖೆಯನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ. ಜುಲೈ 20ರಂದು ಜಂತರ್ ಮಂತರ್ನ ಪ್ರತಿಭಟನೆಯ ವೇಳೆ ಪೆಲೆಟ್ ಗನ್ ಅನ್ನು ಬಳಕೆ ಮಾಡಲಾಗಿತ್ತು ಅನ್ನೋದು ಈಗ ರಾಹುಲ್ ಗಾಂಧಿ ಮಾಡ್ತಾ ಇರುವಂತಹ ಆರೋಪ. ವಿದ್ಯಾರ್ಥಿ ಸಾಹಿಲ್ ಲೋಚಬ್ ಅವರ ದೇಹಕ್ಕೆ ಗುಂಡು ತಗುಲಿದೆ, ಪೆಲೆಟ್ ಗನ್ನಿಂದ ಹಾರಿಸಿರ್ತಕ್ಕಂತಹ ಗುಂಡುಗಳು ತಗುಲಿದ್ದಾವೆ, ಅವರ ಕಣ್ಣಿಗೆ ಹಾನಿಯಾಗಿದೆ. ಹಾಗಾಗಿ ಕನ್ನಡಕ ಕೂಡ ಧರಿಸಿ ಬಂದಿದ್ರು. ಪೆಲೆಟ್ ಗನ್ ಬಳಸಿದವರ ವಿರುದ್ಧ ಇದೀಗ ಅಧಿಕೃತವಾಗಿ ತನಿಖೆಯನ್ನು ನಡೆಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ FIR ಅನ್ನ ದಾಖಲಿಸಿಕೊಳ್ಳಲಾಗಿದೆ. ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಮಾಡ್ತಾ ಇರುವಂತಹ ಆಪಾದನೆ, ಪೆಲೆಟ್ ಗನ್ನಿಂದ ಗಾಯಗೊಂಡಂತಹ ಸಾಹಿಲ್ ಜೊತೆ ರಾಹುಲ್ ಗಾಂಧಿ ಇವತ್ತು ಹೋರಾಟವನ್ನು ನಡೆಸಿದ್ದಾರೆ. ಮಧ್ಯಾಹ್ನ 12 ಗಂಟೆಯಿಂದ ಇದು ಶುರುವಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಮಂದಿರ್ ಮಾರ್ಗ್ ಸ್ಟೇಷನ್ಗೆ ಹೋಗ್ತಾರೆ. ದೂರು ಕೊಡೋದಕ್ಕಾಗಿ ರಾಹುಲ್ ಗಾಂಧಿ ಮತ್ತು ಸಾಹಿಲ್ ಹೋಗ್ತಾರೆ. ಅವ್ರ ಜೊತೆಗೆ ಪ್ರಿಯಾಂಕಾ ವಾದ್ರಾ, ಜಯರಾಮ್ ರಮೇಶ್, ಕುಮಾರಿ ಶೆಲ್ಜಾ ಇವರೆಲ್ಲರೂ ಕೂಡ ಇರ್ತಾರೆ. ಸಂಸದರುಗಳು ಅವ್ರ ಜೊತೆಗೆ ಹೋಗ್ತಾರೆ. ಬಂದೋಬಸ್ತ್ಗಾಗಿ ದೆಹಲಿ ಪೊಲೀಸರು RAF ಅನ್ನ ನಿಯೋಜನೆ ಮಾಡಿರ್ತಾರೆ. ಆದರೆ ಈ ಸಂದರ್ಭದಲ್ಲಿ 12:15ಕ್ಕೆ ದೂರು ಪಡೆಯೋದಕ್ಕೆ FIR ಮಾಡೋದಕ್ಕೆ ಮಂದಿರ್ ಮಾರ್ಗ್ ಪೊಲೀಸರು ನಿರಾಕರಿಸ್ತಾರೆ. ಇಲ್ಲ, ಇದಕ್ಕೆ FIR ದಾಖಲಿಸೋದಕ್ಕೆ ಆಗಲ್ಲ ಅಂತೇಳಿ ಮಂದಿರ್ ಮಾರ್ಗ್ ಪೊಲೀಸರು ಹೇಳ್ತಾರೆ. ಇದಾದ ನಂತರ ದೆಹಲಿ ಸೆಂಟ್ರಲ್ DCP ಕಚೇರಿಗೆ ರಾಹುಲ್ ಅವರು 12:22ಕ್ಕೆ ತಲುಪ್ತಾರೆ. ಅಲ್ಲಿಗೆ ಹೋಗಿ ಅವರು ಯಥಾ ಪ್ರಕಾರ ಅದೇ ದೂರನ್ನು ಕೊಡ್ತಾರೆ. ಸಾಹಿಲ್ ಲೋಚಬ್ ಮತ್ತೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಹೋಗಿ ಅವರು ಪ್ರಕರಣ ದಾಖಲಿಸೋದಕ್ಕೆ ಮುಂದಾಗ್ತಾರೆ. ಆದರೆ FIR ದಾಖಲಿಸುವಂತೆ ಪಟ್ಟು ಹಿಡಿತಾರೆ. ಪೊಲೀಸರೊಂದಿಗೆ ವಾಗ್ವಾದವೂ ಕೂಡ ನಡೆಯುತ್ತೆ. ಆದರೆ ಪೊಲೀಸರು ಒಪ್ಕೊಳ್ಳೋದಿಲ್ಲ. ಇಲ್ಲ, ಈ ಪ್ರಕರಣವನ್ನು ದಾಖಲಿಸೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. 12:39 ವೇಳೆಗೆ ಬೀದಿಯಲ್ಲಿ ಚರಕ ಇಟ್ಕೊಂಡು ನೂಲು ತೆಗೆಯೋದ್ರ ಮೂಲಕವಾಗಿ ಪ್ರತಿಭಟನೆಯನ್ನು ಶುರು ಮಾಡ್ತಾರೆ. ಅಂದರೆ ಇವರು ದೂರು ದಾಖಲಿಸ್ಕೊಳ್ಳಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನವ್ರಿಗೂ ಕೂಡ ಬಹುಶಃ ಮೊದಲೇ ಯೋಚಿಸಿದ್ದಿರಬೇಕು. ಹಾಗಾಗಿ ಪ್ರತಿಭಟನೆಗೂ ಕೂಡ ತಯಾರಿ ಮಾಡ್ಕೊಂಡೇ ಹೋಗಿದ್ರು ಅನ್ನೋಂಥದ್ದು ಸ್ಪಷ್ಟವಾಗಿ ಗೋಚರಿಸುತ್ತೆ. ದೆಹಲಿ ಸೆಂಟ್ರಲ್ DCP ಕಚೇರಿ ಎದುರು ರಾಹುಲ್ ಗಾಂಧಿ ಧರಣಿಯನ್ನ ಆರಂಭಿಸ್ತಾರೆ ಮತ್ತು ನಾವು ಯಾವುದೇ ಕಾರಣಕ್ಕೂ FIR ದಾಖಲಿಸುವವರೆಗೂ ಕದಲೋದಿಲ್ಲ ಅಂತ ಹೇಳ್ತಾರೆ. FIR ದಾಖಲಿಸುವವರೆಗೂ ಕೂಡ ಹೋಗೋದಿಲ್ಲ ಅಂತೇಳಿ ಬಿಗಿಪಟ್ಟು ಹಿಡಿದು ಆ ಮೂಲಕವಾಗಿ ಸಾಹಿಲ್ ಲೋಚಬ್ ದೇಹದ ಗಾಯಗಳನ್ನು ತೋರಿಸಿ ವಾಗ್ದಾಳಿ ನಡೆಸ್ತಾರೆ ರಾಹುಲ್ ಗಾಂಧಿ. ಇಲ್ಲಿ ಬರೋಬ್ಬರಿ 5 ಗಂಟೆಗಳ ಕಾಲ ಕೂತಲ್ಲೇ ಕುಳಿತಿದ್ರು ರಾಹುಲ್ ಗಾಂಧಿ. ಈ ಹೋರಾಟವನ್ನು ನಡೆಸ್ತಾ ಕೂತಿದ್ರು. 5 ಗಂಟೆಗಳ ಧರಣಿಯ ಬಳಿಕ ದೆಹಲಿ ಪೊಲೀಸರು FIR ಅನ್ನು ದಾಖಲಿಸಿಕೊಳ್ಳುವಂತಹ ನಿರ್ಧಾರವನ್ನು ಪ್ರಕಟಿಸ್ತಾರೆ. ಅದಾದ ನಂತರ BNS-ನ ಸೆಕ್ಷನ್ 118, 125 ಇವುಗಳ ಅಡಿಯಲ್ಲಿ FIR ಅನ್ನು ದಾಖಲಿಸಿಕೊಳ್ತಾರೆ. ಆ ಮೂಲಕ ರಾಹುಲ್ ಗಾಂಧಿ ಅವರು ಏನು ಒತ್ತಡವನ್ನು ಹೇರ್ತಾರಲ್ಲ, ಆ ಒತ್ತಡ ಒಂದು ಹಂತದ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಇದಾಗಿತ್ತು ಇವರ ಪಂಚಾಯಿತಿ. ನಮಸ್ಕಾರ. ಸಚಿವ ನಾಗೇಂದ್ರ ರಾಜೀನಾಮೆಗೆ ದೋಸ್ತಿ ಹೋರಾಟ ತೀವ್ರಗೊಂಡಿದೆ. ಇವತ್ತು ಸಹ ವಿಧಾನಸಭೆ ಕಲಾಪದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ಪ್ರತಿಭಟನೆ ನಡೆಸಿದರು. ವಜಾ ಮಾಡಿ ಅಂತ ಪ್ರತಿಪಕ್ಷಗಳ ಶಾಸಕರು ಘೋಷಣೆ ಕೂಗಿತು. ಗದ್ದಲ ಹೆಚ್ಚಾದ ಹಿನ್ನೆಲೆ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಯಿತು. ವಿರೋಧ ಪಕ್ಷಗಳ ಗದ್ದಲದ ನಡುವೆಯೇ ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕ 2026 ಅಂಗೀಕಾರ ಆಯಿತು. ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರ ಶ್ರೀ ಕೃಷ್ಣ ಬೈರೇಗೌಡರು. ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026 ಪರ್ಯಾಲೋಚನೆಗೆ ಕೈಗೆತ್ತಿಕೊಳ್ಳಬೇಕೆಂದು ವಿಧಾನ ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಸದಸ್ಯರು ಪ್ರತಿಭಟನೆ ಮಾಡಿದರು. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತಾಡಿ, ನಮ್ಮದು ಒಂದೇ ಬೇಡಿಕೆ, ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದರು. ಇದಕ್ಕೆ ಸಚಿವ ಖಾದರ್ ಉತ್ತರಿಸಿ, ಒಂದೇ ವಿಚಾರಕ್ಕೆ ಹಠ ಹಿಡಿದು ಕೂರೋದು ಸರಿಯಲ್ಲ, ಸಾರ್ವಜನಿಕ ವಿಷಯಗಳ ಬಗ್ಗೆ ಚರ್ಚೆ ನಡೆಸಬೇಕಾಗಿದೆ ಅಂದ್ರು. ಈ ವೇಳೆ ವಿಪಕ್ಷದಿಂದ ಪ್ರತಿಭಟನೆ ಮುಂದುವರಿಯಿತು. ಗೋವಿಂದ ಗೋವಿಂದ ಅಂತ ಘೋಷಣೆ ಕೂಗಲಾಯಿತು. ಅವರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಾ ಬೇಡವಾ ಅಂತೇಳಿ ಯಾಕೆ ಕೊಟ್ಟಿದ್ದಾರೆ ಅಂತೇಳಿ ಗವರ್ನರ್ ಹತ್ರ ಹೋಗಿ ಕೇಳಿ. ಅಲ್ಲಿ ಗವರ್ನರ್ ಅವರಿಗೆ ಓಟ್ ಕೊಟ್ಟ ನಂತರ ಮಂತ್ರಿ ಆದದ್ದು.
ಪ್ರಶ್ನೋತ್ತರ ಮಧು ಮಾದೇಗೌಡರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ನಾಯಕರು ಶಾಸಕರ ಭವನದ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು. ನಾಗೇಂದ್ರ ರಾಜೀನಾಮೆ ನೀಡಲಿ ಎಂದು ಬರೆದ ಕಪ್ಪು ಟಿ ಶರ್ಟ್ ಧರಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು. ವಾಲ್ಮೀಕಿ ಪ್ರತಿಮೆಯಿಂದ ಕಾಲ್ನಡಿಗೆಯಲ್ಲಿ ವಿಧಾನಸೌಧಕ್ಕೆ ಬಂದ ದೋಸ್ತಿ ಶಾಸಕರನ್ನ ಪೊಲೀಸರು ತಡೆದರು. ಈ ವೇಳೆ ಪೊಲೀಸರನ್ನ ತಳ್ಳಿ ದೋಸ್ತಿ ನಾಯಕರು ವಿಧಾನಸಭೆಗೆ ಆಗಮಿಸಿದರು. ದಲಿತರ ಹಣ ಲೂಟಿ ಮಾಡಿದ ನಾಗೇಂದ್ರ ಅವರನ್ನ ಕೂಡಲೇ ಸಂಪುಟದಿಂದ ಕೈಬಿಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಸಿದ್ದರಾಮಯ್ಯ ನಾಗೇಂದ್ರ ಅವರನ್ನ ಕೈಬಿಟ್ಟಿದ್ರು, ಆದರೆ ಡಿಕೆಶಿ ಮತ್ತೆ ಸಂಪುಟದಲ್ಲಿ ನಾಗೇಂದ್ರ ಅವರನ್ನ ಸೇರಿಸಿಕೊಂಡಿದ್ದಾರೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ನಾಗೇಂದ್ರ ರಾಜೀನಾಮೆ ಪಡೆಯಲಿ, ಆ ಬಳಿಕ ಸಿಎಂ ಪ್ರತಿಭಟನೆ ಮಾಡಲಿ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ನಾಗೇಂದ್ರ ವಿರುದ್ಧ ಹೋರಾಟ ಮುಂದುವರಿಯಲಿದೆ ಅಂತ ಹೇಳಿದರು. ಅಭಿವೃದ್ಧಿಗೆ ಮೀಸಲಿಡತಕ್ಕಂಥ ಹಣವನ್ನು ಲೂಟಿ ಹೊಡೆದಿರುವಂತಹ ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಮಾನ್ಯ ಮುಖ್ಯಮಂತ್ರಿ ಕೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಸಿದ್ದರಾಮಯ್ಯನವರು ಕೂಡ ಮಾತನಾಡಬೇಕು. ಮಾಜಿ ಮುಖ್ಯಮಂತ್ರಿಗಳು ಯಾಕೆ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಡ್ರಾಪ್ ಮಾಡಿದ್ರು? ಇಂದಿನ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಅವ್ರನ್ನ ಕ್ಯಾಬಿನೆಟ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ರಾಜ್ಯದಲ್ಲಿನ ದಲಿತ ಸಮುದಾಯಕ್ಕೆ ಮೋಸ ಮಾಡಿದ್ದೀರಿ, ವಂಚನೆ ಮಾಡಿದ್ದೀರಿ. ಇನ್ನು ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ, ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಂಡು ಎಸ್ಟಿ ವರ್ಗಕ್ಕೆ ಅಪಮಾನ ಮಾಡಲಾಗಿದೆ. ಚಂದ್ರಶೇಖರ್ ಅವರು ಸೂಸೈಡ್ ಮಾಡಿಕೊಂಡ್ರು, ಅವರ ಡೆತ್ ನೋಟ್ನಲ್ಲಿ ನಾಗೇಂದ್ರ ಹೆಸರು ಉಲ್ಲೇಖವಾಗಿದೆ ಅಂತ ವಾಗ್ದಾಳಿ ನಡೆಸಿದರು. ವಿರೋಧಿ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ದಲಿತರ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಲಕ್ಷಾಂತರ ದಲಿತರ ಹಣವನ್ನು ಲೂಟಿ ಮಾಡಿ ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟು ಕಾಂಗ್ರೆಸ್ ನಿಂತಿದೆ ಅಂದರೆ ಈ ಹಣ, ವಾಲ್ಮೀಕಿ ಹಣ ಏನಿದೆ ಅದು ಕಾಂಗ್ರೆಸ್ ಜೇಬಿಗೆ ಹೋಗಿದೆ, ರಾಹುಲ್ ಗಾಂಧಿಗೆ ಹೋಗಿದೆ, ಕಾಂಗ್ರೆಸ್ ಪಾರ್ಟಿಗೆ ಹೋಗಿದೆ, ಕಾಂಗ್ರೆಸ್ ಎಲೆಕ್ಷನ್ಗೆ ಹೋಗಿದೆ. ಅದಕ್ಕೋಸ್ಕರ ಇವನು ತೆಗೆದ್ರೆ ಅವನ್ನೆಲ್ಲರ ಕತೆ ಬಿಚ್ಚಿಟ್ಬಿಡ್ತಾನೆ.